ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ವೀಕ್ಷಕರೇ, ಇದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಮೊಟ್ಟ ಮೊದಲ ಬಾರಿಗೆ ಯಾರೆಲ್ಲ ಇಲ್ಲಿರೋರು ರೈತರಲ್ಲ, ಇದು ಭೂಮಿ ಬರಡು ಭೂಮಿ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗ ನೇರವಾಗಿ ಅವ್ರು ಇರುವಂತ ಜಾಗಕ್ಕೆ ಹೋಗಿ ಹಳ್ಳಿಗೂ ಹೋಗಿ ಆ ಗ್ರೀನರಿಯನ್ನ ತೋರಿಸಿದ್ದು ಮೊಟ್ಟ ಮೊದಲಿಗೆ ಅದು ರಿಪಬ್ಲಿಕ್ ಕನ್ನಡ ಮಾತ್ರ. ಇವತ್ತು ಇದು ಎಲ್ಲಿವರೆಗೂ ಬಂದು ಮುಟ್ಟಿದೆ ನಾವು ಮಾಡಿದಂತ ಕಾರ್ಯ ಅಂತಂದ್ರೆ, ಇವತ್ತು ಪಾದಯಾತ್ರೆವರೆಗೂ ಬಂದು ಮುಟ್ಟಿದೆ. ಆಯ್ತಾ, ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ನೇತೃತ್ವದಲ್ಲಿ ಪಾದಯಾತ್ರೆ ಇದೆ. ರೈತರು ಸುಮಾರು 500 ದಿನಗಳಕ್ಕೂ ಹೆಚ್ಚಿನ ಕಾಲ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಾರೆ. ಆ ಹೋರಾಟದ ಉದ್ದೇಶ ಇವತ್ತಿಗೂ ಕೂಡ ಹಾಗೆ ಇದೆ. ಯಾವುದೂ ಕೂಡ ಒಂದು ಸಣ್ಣ ಪುಟ್ಟ ಆಲೋಚನೆಯೂ ಕೂಡ ಬದಲಾಗಿಲ್ಲ. ಒಂದಲ್ಲ, 1 ಎಕರೆಗೆ 10 ಕೋಟಿ ಅಲ್ಲ, 20 ಕೋಟಿ ಕೊಟ್ಟರು ನಾವು ಭೂಮಿ ಕೊಡಲ್ಲ, ಪ್ರಾಣ ಬಿಡ್ತೀವಿ ಹೊರತು ಭೂಮಿ ಕೊಡಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದು ನಿಂತಿದ್ದಾರೆ. ಬನ್ನಿ, ಬೇರೆ ಬೇರೆ ಭಾಗಗಳಿಂದ ಕೂಡ ಬಂದಿದ್ದಾರೆ ರೈತರು. ಅವ್ರನ್ನೆಲ್ಲರನ್ನೂ ಕೂಡ ಮಾತನಾಡ್ಸೋಣ. ಸೊ ಈಗ ಪಾದಯಾತ್ರೆ ಮಾಡೋದ್ರಿಂದ ಈ ಸಮಸ್ಯೆ ಬಗೆಹರಿಯುತ್ತಾ ಅನ್ನೋದು ನನ್ನ ಪ್ರಶ್ನೆ. ಎಲ್ರಿಗೂ ಕೇಳಿಸ್ತಾ ಪ್ರಶ್ನೆ? ಬರ್ತೀನಿ, ಎಲ್ಲರನ್ನು ಮಾತಾಡಿಸ್ತೀನಿ. ಈಗ ಅಮ್ಮ, ಫಸ್ಟ್ ಮಹಿಳೆಯರೇ ಮೊದಲು, ಅಲ್ಲೇ ಫಸ್ಟ್ ಶುರು ಮಾಡೋಣ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ನಾಗಮ್ಮ. ನಾಗಮ್ಮ, ಇಲ್ಲಿ ಬಂದು ಬುಸ್ ಕೊಡ್ತಿದ್ದೀರಾ? ಅಲ್ಲೇ ನಾಗಮ್ಮ, ಯಾವರು? ಚಿಕ್ಕಮಂಡ್ಯ. ಚಿಕ್ಕಮಂಡ್ಯ? ಅಲ್ಲ, ಪರವಾಗಿಲ್ಲ. ಅಲ್ಲ ನೋಡಿ, ಒಂದ್ ಮಾತು ಹೇಳ್ತೀನಿ. ಯಾವ ಊರಿಂದ ಬಂದಿದ್ದೀರಾ ಆ ಊರಿಂದಾನೇ ಹೇಳ್ಬೇಕು. ಅಲ್ಲ, ಎಲ್ಲರೂ ಬಂದು ಸಪೋರ್ಟ್ ಮಾಡ್ಬೋದು. ಈಗ ನಮ್ಮೂರ್ ಚಿಕ್ಕಮಂಗ್ಳೂರು, ನಾನೇ ಕಿಡ್ಕ ಬಂದಿದ್ದ, ಕೆಲಸ ಇಲ್ವಾ ನಂಗೆ? ನಮ್ ನಾಗಮ್ಮ ರೈತರಿಗೆ ಸಪೋರ್ಟ್ ಮಾಡಕ್ಕಿಂತ ಇಳಿ ವಯಸ್ಸಿನಲ್ಲೂ ಬಿಸ್ಲಲ್ಲಿ ಆಗ ಹಸಿರು ಟೋಪಿ ಹಾಕೊಂಡು ಹೆಂಗ್ ಬಂದ್ ನಿಂತ್ಕೊಂಡ್ರೆ ಒಡೆ ಚಪ್ಪಾಳೆ ನಮ್ ನಾಗಮ್ಮಂಗೆ. ನಿಮ್ಮ ಹೆಸರೇನು? ಭಾಗ್ಯ. ಭಾಗ್ಯ. ಯಾವ್ಯಾವ ಭಾಗ್ಯಗಳು ಸಿಕ್ತಪ್ಪ? ನೀವು ಎಲ್ಲ ಭಾಗ್ಯ ಸಿಕ್ತು. ಯಾಕೆ ಬಂದ್ರಿ ಬಿಡದಿ ಕಡೆ? ಜಮೀನ್ ಹೋರಾಟ, ಭೂಮಿಗಾಗಿ ಹೋರಾಟ. ರೈತರು ಸಿಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ? ಈಗ ನೀವು ಈ ತರ ಪಾದಯಾತ್ರೆ ಮಾಡೋದ್ರಿಂದ ಎಲ್ಲ ಸರಿ ಹೋಗುತ್ತಾ? ಸರಿ, ಮಾಡ್ತೀವಿ. ಏನ್ ಮಾಡ್ತೀರಾ? ಪಾದಯಾತ್ರೆ ಮಾಡ್ತೀರಾ? ಭೂಮಿ ಬೇಕು. ಪಾದಯಾತ್ರೆ ಮಾಡಿದ್ರೆ ಈ ಪ್ರಾಬ್ಲಮ್ ಸರಿ ಆಗುತ್ತಾ? ಆಗ್ಬೇಕು, ಅವಗಂಟ ಗೆಲ್ಬೇಕು ನಾವು. ತಡ್ರಿ ಆಯ್ತು, ಎಲ್ಲ ಮುಚ್ಕೊಂಡ್ಬಿಡಿ, ದೂರ ಹೋಗ್ರಿ. ಇರ್ರಿ, ಎಲ್ಲಾರನು ಮಾತಾಡಿಸ್ಬೇಕು. ನಿಮ್ಮ ಹೆಸರೇನು? ಸುಜಾತಮ್ಮ, ಚೆನ್ನಾಗಿದ್ದೀರಾ? ಎಲ್ಲಿಂದ ಬಂದ್ರಿ? ಚಿಕ್ಕಮಂಡ್ಯ. ರೈತರಿಗೋಸ್ಕರ ಬಂದಿದ್ರಿ. ಈಗ ನೀವು ಪಾದಯಾತ್ರೆ ಮಾಡೋದ್ರಿಂದ ನಿಮ್ದು ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ನಮ್ಗೆ ಭೂಮಿ ಬೇಕು, ನಮ್ಮ ಮಕ್ಳ ಮರಿಗೆ ಅನ್ನ ಬೇಕು. ನಮ್ಗೆ ಕೋಟಿ ಕೊಟ್ರು ನಮ್ಗೆ ಬೇಡ, ನಮ್ ಭೂಮಿ ನಮ್ಗಿರ್ಲೇಬೇಕು. ಭೂಮಿ ಬೇಕು. ತಾಡ್ರಿ ಇವ್ರೇನ್ ಪಿಕ್ಚರ್ ಡೈಲಾಗ್ ಹೊಡಿತಲ್ಲ. ಇರ್ರಿ ಒಂದ್ ನಿಮಿಷ. ನಿಮ್ಗೆ ಭೂಮಿ ಜಮೀನ್ ಇದೆಯಾ? ಜಮೀನ್ ಐತೆ. ನಮ್ಗೆ ಊಟಕ್ ಬೇಡವಾ? ನಮ್ಮ ಮಕ್ಳ ಮರಿ, ನಮ್ ಗಂಡ ಮಕ್ಳಿಗೆಲ್ಲ ಊಟ ಬೇಡವಾ? ಇವಾಗ 50 ಕೋಟಿ ಕೊಟ್ರು ನಾವ್ ಕೊಡಲ್ಲ. 50 ಕೋಟಿ ಕೊಟ್ರು ಕೊಡಲ್ಲ. ನಮ್ಮ ಭೂಮಿ ಬೇಕೇ ಬೇಕು. ಎಕರೆಗೆ 50 ಕೋಟಿ ಕೊಟ್ರು ಕೊಡಲ್ಲ. ನಿಜವಾಗ್ಲೂ ಕೊಡಲ್ಲ. ನನ್ನ ಮೇಲೆ ಆಡೇನೂ ಕೊಡಲ್ಲ. ಹೌದಾ? ಯಾಕೆ? ಒಂದ್ ನಿಮಿಷ ಇರ್ರಿ. ದುಡ್ಡಿಗೂ ಭೂಮಿಗೂ ಇರೋ ವ್ಯತ್ಯಾಸ ಏನು? ದುಡ್ಡು ಇವತ್ತು ಬರ್ತದೆ, ನಾಳೆ ಬರ್ತದೆ. ಭೂಮಿ ಸಿಗಲ್ಲ ನಮ್ಗೆ. ಹೇಳ್ರಿ. ಭೂಮಿ ಸಿಗಲ್ಲ, ಇವತ್ತು ಬರ್ತದೆ ದುಡ್ಡು, ನಾಳೆ ಬರ್ತದೆ, ಭೂಮಿ ಸಿಗಲ್ಲ. ಹೇಳವ. ನಿಮ್ಮ ಹೆಸರೇನು? ಸಾಯಿತ್ರಮ್ಮ ಅಂತ. ಮಾತ್ರ ಕೊಡಲ್ಲ. ಈಗ ಒಂದ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಇರ್ರಿ. ಈಗ ನೀವು ಇಲ್ಲಿ ಪಾದಯಾತ್ರೆ ಮಾಡೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ ನಿಮ್ BP ಶುಗರ್ ಕಂಟ್ರೋಲ್ ಆಯ್ತದೆ. ಆದ್ರೆ ಪ್ರಾಬ್ಲಮ್ ಬಗೆಹರಿಯುತ್ತಾ? ಆಯ್ತದ? ಪಕ್ಕನ ಕೊಡೋದಿಲ್ಲ. ಇವತ್ತು ಬಿಡದಿ ರೈತರ ಪರವಾಗಿ ಚಿಕ್ಕಮಂಡ್ಯ ನಿಂತ್ಕೊಂಡಿದ್ದೀವಿ. ರೈತ ಅಂದ್ಮೇಲೆ ಎಲ್ಲ ಒಂದೇ ರಕ್ತ. ರೈತರಾದ್ರೆ ಇನ್ಯಾರಾಯ್ತಾರೋ? ರೈತರು ಮೊದ್ಲೇ ರೈತರಿಗೆ ಯಾರು ಆಗೋದಿಲ್ಲ, ರೈತರಿಗೆ ರೈತರೇ ಆಗ್ಬೇಕು ಅಲ್ವೇ? ನಮ್ಗೆ 2,000 ರೂಪಾಯಿನೂ ಬೇಡ, 10 ರೂಪಾಯಿನೂ ಬೇಡ. ನಮ್ ಭೂಮಿ ನಮ್ಗೆ ಬೇಕೇ ಬೇಕು. ಅಯ್ಯೋ, ನಿಮ್ ಹೆಸರೇನಂದ್ರೆ? ಸಾವಿತ್ರಮ್ಮ. ಹಿಡ್ದಂಗೆ ನಮ್ಗೆ ಬೇಕೇ ಬೇಕು. ಬೇಕೇ ಬೇಕು. ನೀವು ಬಿಡೋದೇ ಇಲ್ಲ. ಆಕ್ಚುಲಿ ಒಂದ್ ನಿಮಿಷ ಇರಿ. ನಾನು ಇವ್ರಿಗೆ ಮೈಕ್ ಹಿಡ್ದಾಗ ಆ ಕಡೆ ನಮ್ಮ ಸಾವಿತ್ರಮ್ಮ ಇರ್ರಿ, ನಿಮ್ಮನ್ನು ಮಾತಾಡಿಸ್ತೀನಿ. ಏನ್ ಗೊತ್ತಾ, ನಾನು ಈ ಕಡೆ ಮೈಕ್ ಹಿಡಿದು ಮಾತಾಡ್ಸಿದ್ರೆ ನಮ್ ಸಾವಿತ್ರಮ್ಮ ಭೂಮಿ ಬೇಕೇ ಬೇಕು ಅಂತ ಕೇಳಿ ಒಂದ್ ನಿಮಿಷ. ಅದು ಆಕ್ಚುಲಿ ಮನಸ್ಸಿಂದ ಬರ್ತಿರೋ ಮಾತದು. ಯಾರೋ ಹೇಳ್ಕೊಟ್ಟು ಎಲ್ಲಿಂದನೋ ಕರ್ಸಿ ಒಂಚೂರು ಇದು ಪದ ಕೊಟ್ಟು ಕರೆಸ್ತಾರಲ್ಲ, ಅದೆಲ್ಲ ಅಲ್ಲ. ಆ ಮನ್ಸಿಂದ, ತಾಯಿ ಮನ್ಸಲ್ಲಿ ಬಂದಿದ್ದಲ್ಲವಾ,
ಯಾರ್ ಕೊಟ್ರು ಏನ್ ಹೇಳ್ತೀರಾ ಡಿ ಕೆ ಶಿವಕುಮಾರ್ ಅವ್ರೆ? ನಮ್ ಭೂಮಿ ಬೇಕೇ ಬೇಕು ಅಂತ ನಾವ್ ಹೇಳೋದು. ನಾವು ಹೇಳೋದು. ಪ್ರಾಣ ಬಿಟ್ಬಿಡ್ತೀವಿ ಹೊರತು ನಾವು ಭೂಮಿ ಬಿಡಲ್ಲ. ಪ್ರಾಣ ಬಿಡೋದಕ್ಕೆ ready. ಎಲ್ಲದಕ್ಕೂ ready ನಾವು. ಭೂಮಿ ಬಿಡಲ್ಲ. ನಾವು ಸತ್ರು ಭೂಮಿ ಬಿಡಲ್ಲ. ಅದೇನೈತೆ ಭೂಮಿಲಿ? ಭೂಮಿಲಿ ಇದ್ರೆ ಅನ್ನ, ಭೂಮಿ ಇದ್ರೆ ತಾನೇ ನಮ್ಗೆ ಅನ್ನ. ನಮ್ ಗಂಡ ಮಕ್ಳು ಎಲ್ಗೋಗುವ, ನಾವೆಲ್ಗೋಗುವ? ಮತ್ತೆ ಎಲ್ಲ